ಪಿಎಂಎಫ್ಎಂಇ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಬಲವರ್ಧನೆ ಯೋಜನೆ ಅಡಿಯಲ್ಲಿ ಜೇನು ಹಾಗೂ ಉಪ್ಪಿನಕಾಯಿ ಸಂಸ್ಕರಣಾ ಘಟಕವನ್ನ ನಡೆಸುತ್ತಿರುವ ಯಲ್ಲಾಪುರ ತಾಲೂಕಿನ ಸಬಗೇರಿಯ ವನಿತಾ ರಾಮಚಂದ್ರ ಭಟ್ ಅವರ ಅನುಭವವನ್ನ ಈಗ ಕೇಳಿ. ಪ್ರತಿಯೊಬ್ರು ಕೂಡ ತಮ್ಮ ಕೈಲಿ ಆದಷ್ಟು ಮಾಡಲೇಬೇಕು ಉದ್ಯಮವನ್ನ. ಸರ್ಕಾರ ಕೂಡ ಮಹಿಳಾ ಉದ್ಯಮಗಳಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತೇವೆ. ಉದಾಹರಣೆಗೆ ಒಂದು ಧರ್ಮಸ್ಥಳ ಸಂಘ ಇರಬಹುದು, ಅಥವಾ ಬ್ಯಾಂಕ್ಗಳು, ಪಿಎಂಎಫ್ಎಂಇ ಯೋಜನೆ, ಪಿಎಂಇಜಿಪಿ ಯೋಜನೆ, ಇವೆಲ್ಲವೂ ಕೂಡ ಸಬ್ಸಿಡಿಯನ್ನು ಕೊಟ್ಟು ಸರ್ಕಾರ ಕೂಡ ಮನೆ ಬಾಗಿಲಿಗೆ ಬಂದು ನಮಗೆ ಸಹಕಾರವನ್ನ ಕೊಡ್ತಾ ಇದೆ. ಇದನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಯಾಕಂತಂದ್ರೆ ಗೌರ್ಮೆಂಟ್ ಏನೋ ಮಾಡ್ತೀನಿ ಅಂತ ಹೊರಟ್ರೆ ಆದ್ರೆ ಗೌರ್ಮೆಂಟ್ ಒಂದು ಕಡೆಯಿಂದ ಆಗಲ್ಲ. ನಾವು ಅದಕ್ಕೆ ಕೈ ಜೋಡಿಸಿದಾಗ ಮಾತ್ರ ಇವೆಲ್ಲವೂ ಕೂಡ ಸಹಕಾರ ಆಗ್ತದೆ. ಅಂದ್ರೆ ಯಾವ್ದೊಂದು ಯೋಜನೆ ಅಡಿ ಸಬ್ಸಿಡಿ ಸಿಗ್ತದೆ ಅಂತಂದ್ರೆ ಸಬ್ಸಿಡಿ ತಗೊಳ್ಳೋದಷ್ಟೇ ನನ್ ಗುರಿ ಆಗಿರಬಾರ್ದು. ಅದನ್ನ ಗೌರ್ಮೆಂಟ್ ಒಂದು ಯೋಜನೆ ಇದೆಯಲ್ಲ ಅದನ್ನ ಒಂದು 100% ಅಂತ ಹೇಳಲ್ಲ, ಒಂದು 70% ಆದ್ರೂ ನಾವು ಸಕಾರಕ್ಕೆ ತರಬೇಕು. ಮೋದಿಯವರ ಒಂದು ಗುರಿ ಏನಿದೆ ಅಂದ್ರೆ ಸ್ವಾವಲಂಬಿಗಳಾಗಬೇಕು ಅನ್ನುವಂತ ಒಂದು ಇದು ಏನಿದೆ, ನಮ್ಮ ಭಾರತ ಮುಂದುವರಿಕೆ ಒಂದು ಹೆಲ್ಪ್ ಆಗ್ತದೆ. ಸಣ್ಣಿಂದ ಈಗ ನನ್ನಿಂದ ಭಾರತ ಮುಂದುವರಿತದೆ ಅಂತಲ್ಲ, ಆದ್ರೆ ನನ್ನಿಂದ ಒಂದು ಅಣು ಆದ್ರೂ ಒಂದು ಸಿಗತ್ತೆ ಅಂತ ಅದ್ರಲ್ಲಿ ಆ ಒಂದು ಇದರಲ್ಲಿ ಮುಂದುವರಿಬೇಕಂತ ನನ್ನ ಅನಿಸಿಕೆ. ಗೃಹಿಣಿ ಜೊತೆಗೆ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಬೇರೆ ಏನಾದ್ರು ಒಂದು ಮಾಡ್ಬೇಕು ಅನ್ನೋಂತ ಒಂದು ಆಸಕ್ತಿ ಹುಟ್ಟಿತು. ಹಲವಾರು ಫ್ಯಾಕ್ಟರಿಗಳನ್ನ ವಿಸಿಟ್ ಮಾಡಿ ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಫಸ್ಟ್ ಶುರು ಮಾಡಿದೆ ಅಪ್ಪೆ ಮಿಡಿ. 1-2 ಪ್ರಾಡಕ್ಟ್ ತಗೊಂಡು ನಾವು ಅಂಗಡಿಗೆ ಹೋದ್ರೆ ನಿಮ್ಮಲ್ಲಿ ಇದಿಲ್ವಾ ಅನ್ನೋಂತ ಒಂದು ಪ್ರಶ್ನೆ ಬರ್ತದೆ. ಅಂದ್ರೆ ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಅಂಗಡಿಯವ್ರು ಕೇಳಿರ್ತಾರೆ ಯಾವ ಐಟಮ್ ಜಾಸ್ತಿ ಹೋಗ್ತದೆ ಅನ್ನುವಂಥದ್ದನ್ನೆಲ್ಲ ತಿಳ್ಕೊಂಡಾಗ ಇದೊಂದು ಮಾಡಬಹುದು ಅಂತ ಒಂದೊಂದಾಗಿ ಆಡ್ ಆಗಿ ಇವತ್ತು 20 ವೆರೈಟಿಗೆ ಬಂದು ಮುಟ್ಟಿದೀವಿ. ನಾನು ನೇರ ಮಾರಾಟವನ್ನ ಮಾಡ್ತೀನಿ. ಫೋನ್ ಮೂಲಕ ಆರ್ಡರ್ ಅನ್ನ ತಗೊಂಡು ಅವರಿಗೆ ಸಪ್ಲೈ ಅನ್ನ ಕೊಡುವಂತದ್ದು. ಅನಂತರದಲ್ಲಿ ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ, ಬಂದು ತಗೊಂಡು ಹೋಗುವಂತವ್ರು ಇದ್ದಾರೆ. ಇಲ್ಲ ಅಲ್ಲಿಗೆ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ತೀನಿ. ಈಗ ಒಂದು 10 ಕೆಜಿ ಬೇಕು, 20 ಕೆಜಿ ಬೇಕು ನನ್ನ ಅಂಗಡಿಗೆ ಅನ್ನುವಂಥವ್ರು ಇರ್ತಾರೆ. ಅಂತವ್ರಿಗೆ ನಾವು ಬಸ್ಗಳಲ್ಲೋ ಅಥವಾ ಮತ್ತಿನ್ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಅನ್ನು ಅವಲಂಬಿಸಿಕೊಂಡು ಮಾರಾಟ ಮಾಡ್ತೀವಿ. ಯಾರು ಏನೇ ಟೈಮಿಗೆ ಎಷ್ಟು ಕೇಳಿದ್ರು ನನ್ನ ಹತ್ರ ಸಪ್ಲೈ ಸರಿಯಾಗಿ ಸಿದ್ಧವಾಗಿರುತ್ತೆ.